ಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಶಾಲೆ ಮಕ್ಕಳಿಗೂ ಕೂಡ ನಮ್ಮ ಆರೋಗ್ಯದ ಪರವಾಗಿ ಮೂಲಗಳನ್ನು ಕೊಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಶುದ್ಧ ಗಾಳಿ ಮತ್ತು ನೀಲಿ ಆಕಾಶ ದಿನ ಭಾಷಣ ಸ್ಪರ್ಧೆಯನ್ನು ನಾವು ಮುಂಚೆ ಟಾಪಿಕ್ನ ನಾವು ಮೇಡಮ್ ಕೊಟ್ಟಿದ್ದೆ. ಆದರೆ ಆ ವಿಷಯ ನಿಮಗೆ ತಿಳಿದೆ ಅಂತ ಗೊತ್ತಿಲ್ಲ. ಈಗ ಯಾರೋ ಜಾಸ್ತಿ ಜನ ಸ್ಟೂಡೆಂಟು ಅದರ ಮಾಹಿತಿ ಇಲ್ಲದ ಪ್ರಯುಕ್ತ ನೀವು ಒಂದು ಸಣ್ಣ ಬದಲಾವಣೆ ಆ ಟಾಪಿಕ್ ಬಗ್ಗೆ ಯಾರಿಗೆ ಗೊತ್ತಿದ್ದರೂ ಅದು ಆ ಟಾಪಿಕ್ ಬಗ್ಗೆ ಭಾಷಣ ಸ್ಪರ್ಧೆ ಮಾಡಿ. ಗೊತ್ತಿದ್ದರಿದ್ದರು ಸಾಂಕ್ರಾಮಿಕ ರೋಗಗಳು ಡೆಂಗಿ ಬಗ್ಗೆ, ಮಲೇರಿಯಾ ಬಗ್ಗೆ, ಟಿ.ವಿ ಕಾಯಿಲೆ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಅದ್ರ ಬಗ್ಗೆ ಮಾಹಿತಿ ಹೇಳಿ ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ಅದನ್ನೇ ಮಾರ್ಕ್ಸ್ ನಾವು ಫಸ್ಟು ಸೆಕೆಂಡು ಥರ್ಡ್ ಇರುತ್ತೆ. ಒಬ್ಬರಿಗೆ ಒಂದು ಸ್ಟೂಡೆಂಟಿಗೆ 5 ನಿಮಿಷ ಟೈಮ್ ಕೊಟ್ಟಿರ್ತೀವಿ. 5 ನಿಮಿಷದೊಳಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟು ಮಾಹಿತಿ ಹೇಳಿ ಇದು ತೀರ್ಪುಗಾರರಾಗಿ ನಿಮ್ಮ ಶಾಲೆಯ ಸರ್ ಇರ್ತಾರೆ, ಮತ್ತು ನಮ್ಮ ಆರೋಗ್ಯ ಇಲಾಖೆ ಟಿ.ವಿ ನೋಡಲಾಗಿ ಸರ್ ಇರ್ತಾರೆ, ಇವರಿಬ್ಬರು ಸರು ಮತ್ತು ನಾನು ಇರ್ತೀನಿ. ಯಾರು ಫಸ್ಟ್ ಸೆಕೆಂಡ್ ಥರ್ಡ್ 3 ಪೇಜ್ ಸೆಲೆಕ್ಟ್ ಆಗ್ತಿರೋ ಇಲ್ಲಿ ಅವ್ರಿಗೆ ಪ್ರಶಸ್ತಿ ಪತ್ರ ಕೊಡ್ತೀವಿ. ಅವ್ರನ್ನ ಆಮೇಲೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಮೊದಲೇನಂದರೆ ಅಮೌಂಟು ಡೈರೆಕ್ಟಾಗಿ ನನ್ನ ಅಕೌಂಟ್ಗೆ ಹಾಕ್ಕೊಂಡು ನಾನೇ ಕೊಡ್ತಾಯಿದ್ದೆ. ಇವಾಗ ಆ ಥರ ಅಲ್ಲ, ಡೈರೆಕ್ಟ್ ಅಮೌಂಟು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಇರೋದ್ರಿಂದ ಅದು ಅಮೌಂಟು ನಿಮ್ಮ ಹತ್ರ ನಾವು ಅಕೌಂಟ್ ನಂಬರ್ ತಗೊಂಡು ರಿಸಿಪ್ಟ್ ಕ್ರಿಯೇಟ್ ಮಾಡಿ ನಾವು ಡಿಸ್ಟ್ರಿಕ್ಟಿಗೆ ಕಳಿಸ್ತೀವಿ. ಅಲ್ಲಿಂದ ನಿಮಗೆ ಒಂದು ವಾರ ಇಲ್ಲ ಒಂದು 15 ಡೇಸ್ ಒಳಗೆ ಅಮೌಂಟ್ ಬರುತ್ತೆ. ಈಗ ಮಂತ್ರಿಗೆ ವಿಜೇತ, ಕೀರ್ತನ, ಶಿಲ್ಪ, ಯೋಗಿನಿ, ಚೈತ್ರ, ನಫಿಕಾ, ರೋಹಿತ್ ಕುಮಾರ್, ರವಿ, ವೀಣಾ ಅಂತ ಇಷ್ಟು ಜನ ಹೆಸರು ಕೊಟ್ಟಿದ್ರು ಭಾಷಣ ಸ್ಪರ್ಧೆಗೆ.